ಬಾಲಿಕಾ ಪ್ರೌಢಶಾಲೆ 9ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿದ್ದೇನೆ. ಇಂದಿನ ಅವಧಿಯಲ್ಲಿ ನಾವು ವಿಷಯ ಸಮಾಜ ವಿಜ್ಞಾನದಲ್ಲಿ ಬರುವ ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆ ಎಂಬ ಪಾಠದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ರಸ್ತೆ ಸಾರಿಗೆಯ ಬಗ್ಗೆ ನನ್ನ ಸ್ನೇಹಿತರು ತಿಳಿಸಿಕೊಟ್ಟಿದ್ದಾರೆ. ಅದರ ನಂತರ ಬರುವುದು ರೈಲು ಸಾರಿಗೆ. ಕರ್ನಾಟಕದಲ್ಲಿ ರಸ್ತೆ ಸಾರಿಗೆಯ ನಂತರ ಪ್ರಮುಖವಾದದ್ದು ರೈಲು ಸಾರಿಗೆಯಾಗಿದೆ. ರೈಲು ಸಾರಿಗೆಯು ಕಡಿಮೆ ದರದಲ್ಲಿ ದೂರದ ಸ್ಥಳಗಳಿಗೆ ಪ್ರಯಾಣಿಸಲು ಹಾಗೂ ಸರಕುಗಳನ್ನು ಸಾಗಿಸಲು ಪ್ರಮುಖವಾಗಿದ್ದಾಗಿದೆ. ನಾವು ತುಂಬ ದೂರವಾದ ಪ್ರದೇಶಗಳಿಗೆ ಹೋಗಬೇಕು ಅಂದರೆ ರೈಲು ಸಾರಿಗೆ ಕಡಿಮೆ ಸಮಯದಲ್ಲಿ ನಮ್ಮನ್ನು ಅಲ್ಲಿಗೆ ಪ್ರಯಾಣಿಸಲು ಸಾಧ್ಯವಾಗುತ್ತದೆ. ಮತ್ತು ನಾವು ಏನೇ ಆದರೂ ಸರಕುಗಳನ್ನು ರಫ್ತು ಮಾಡಲು ಮತ್ತು ಆಮದು ಮಾಡಲು ರೈಲು ಸಾರಿಗೆಯು ಸಹಕಾರವಾಗಿದೆ. ಕರ್ನಾಟಕದಲ್ಲಿ ಮೊಟ್ಟ ಮೊದಲು ರೈಲು ಸಂಚಾರ ಆರಂಭವಾಗಿದ್ದು 1864ರಲ್ಲಿ ಬ್ರಿಟಿಷರು ನಮ್ಮ ಭಾರತಕ್ಕೆ ರೈಲು ಸಾರಿಗೆಯನ್ನು ಪರಿಚಯ ಮಾಡಿಕೊಟ್ಟರು. ಇದನ್ನು ಬೆಂಗಳೂರು ಮತ್ತು ಮದ್ರಾಸ್ ನಗರಗಳ ಮಧ್ಯೆ ಮದ್ರಾಸ್ ರೈಲ್ವೆ ಕಂಪನಿ ನಿರ್ಮಿಸಿತು. 595 ಕಿಲೋಮೀಟರ್ಗಳಷ್ಟು ಉದ್ದದ ರೈಲು ಮಾರ್ಗಗಳಿವೆ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ರೈಲು ಮಾರ್ಗಗಳು ಸಮನಾಗಿ ಹಂಚಿಕೆಯಾಗಿರುವುದಿಲ್ಲ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಉಡುಪಿ, ಉತ್ತರ ಕನ್ನಡ, ಹಾಸನ, ಬಳ್ಳಾರಿ, ಬೆಳಗಾವಿ, ಚಿತ್ರದುರ್ಗ ಮತ್ತು ರಾಮನಗರ, ದಕ್ಷಿಣ ಕನ್ನಡದಲ್ಲಿ ಒಟ್ಟು ಸರಾಸರಿ 150ರಿಂದ 200 ಕಿಲೋಮೀಟರ್ ಉದ್ದದ ರೈಲು ಮಾರ್ಗಗಳನ್ನು ಹೊಂದಿರುತ್ತದೆ. ಕೊಡಗು ಜಿಲ್ಲೆಯಲ್ಲಿ ಯಾವುದೇ ರೈಲು ಮಾರ್ಗಗಳನ್ನು ಹೊಂದಿಲ್ಲ. ಯಾಕೆಂದರೆ ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಪರ್ವತಗಳು ಇರುತ್ತದೆ ಮತ್ತು ಸಮತಟ್ಟಾದ ಭೂಮಿಯಲ್ಲಿ ಕಂಡುಬರುವುದಿಲ್ಲ. ಹಾಗಾಗಿ ರೈಲು ಮಾರ್ಗಗಳು ಅಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವುದಿಲ್ಲ. ರೈಲು ಮಾರ್ಗದಲ್ಲಿ 2 ವಿಧ: ಕೊಂಕಣ ರೈಲ್ವೆ ಮತ್ತು ಮೆಟ್ರೋ ರೈಲು. ಕೊಂಕಣ ರೈಲ್ವೆ ಮತ್ತು ಮೆಟ್ರೋ ರೈಲು. ಕೊಂಕಣ ರೈಲ್ವೆ ಅಂದರೆ ಇದು ಪಶ್ಚಿಮ ಕರಾವಳಿಯ ಮಹತ್ವಪೂರ್ಣವಾದ ರೈಲು ಮಾರ್ಗವಾಗಿದೆ. ಕೊಂಕಣ ರೈಲು ಇದು ಪಶ್ಚಿಮ ಕರಾವಳಿಯ ಮಹತ್ವಪೂರ್ಣವಾದ ರೈಲು ಮಾರ್ಗವಾಗಿದೆ. ಇದು ಮಂಗಳೂರು ಮುಂಬೈ ನಡುವಿನ ಪ್ರಯಾಣದ ಅವಧಿಯನ್ನು 41 ಗಂಟೆಗಳಿಂದ 18 ಗಂಟೆಗಳಿಗೆ ಕಡಿಮೆ ಮಾಡಿದೆ. ಬೆಂಗಳೂರಿನಿಂದ ನಾವು ಮುಂಬೈಗೆ ಹೋಗಬೇಕು ಅಂದರೆ 41 ಗಂಟೆಗಳಷ್ಟು ಸಮಯ ಬೇಕಾಗ್ತಿತ್ತು. ಈಗ ತಂತ್ರಜ್ಞಾನದ ಮುಂದುವರಿಕೆಯಿಂದ 18 ಗಂಟೆಯಲ್ಲಿ ನಾವು ಬೇಗ ಹೋಗ್ಬೋದು. ಇದರ ಉದ್ದ ಕರ್ನಾಟಕದಲ್ಲಿ 273 ಕಿಲೋಮೀಟರ್ಗಳಷ್ಟಿದೆ. ಇದರಲ್ಲಿ 13 ಪ್ರಮುಖ ಮತ್ತು 310 ಇತರೆ ಸೇತುವೆಗಳಿವೆ. ಇವುಗಳಲ್ಲಿ ಶರಾವತಿ ಸೇತುವೆ, ಕಾಳಿ ನದಿ ಸೇತುವೆ ಪ್ರಮುಖವಾದದ್ದು. ಹಲವಾರು ಸುರಂಗ ಮಾರ್ಗಗಳು ಮತ್ತು ಸೇತುವೆಗಳ ಮೂಲಕ ಹಾದು ಹೋಗುವ ಈ ಮಾರ್ಗವು ಅತ್ಯಂತ ಸುಂದರವಾದ ಪ್ರಾಕೃತಿಕ ದೃಶ್ಯಾವಳಿಯಿಂದ ಕೂಡಿದೆ. ರೈಲು ಮಾರ್ಗವು ಸೇತುವೆ ಮೂಲಕ ಅಲ್ಲದೆ ಸುರಂಗಗಳ ಮೂಲಕವೂ ನಾವು ರೈಲಿನಿಂದ ಪ್ರಯಾಣ ಮಾಡಬಹುದು. ಮೆಟ್ರೋ ರೈಲು. ಬೆಂಗಳೂರು ಬೃಹತ್ ನಗರವಾಗಿ ಬೆಳೆದಿದ್ದು ಟ್ರಾಫಿಕ್ ಸಮಸ್ಯೆ ಅತಿಯಾಗಿದ್ದರಿಂದ ನಿಮಗೆ ಗೊತ್ತಿರೋ ಹಾಗೆ ಬೆಂಗಳೂರು ಅತಿ ಹೆಚ್ಚಾಗಿ ಟ್ರಾಫಿಕ್ ಸಮಸ್ಯೆಯಿಂದ ಕೂಡಿದೆ. ಈ ಟ್ರಾಫಿಕ್ ಸಮಸ್ಯೆಯನ್ನು ನಿವಾರಿಸಲು ಮೆಟ್ರೋ ರೈಲನ್ನು ಕಂಡುಹಿಡಿಯಲಾಗಿದೆ. ನಮ್ಮ ಮೆಟ್ರೋ ಎಂಬ ನಗರ ರೈಲು ಯೋಜನೆಯನ್ನು ಜಾರಿಗೆ ತರಲಾಯಿತು. ಈ ಮೆಟ್ರೋ ರೈಲನ್ನು ಅಕ್ಟೋಬರ್ 20, 2011ರಲ್ಲಿ ಮೊಟ್ಟ ಮೊದಲು ಬೆಂಗಳೂರು ನಗರದ ಬೈಯಪ್ಪನಹಳ್ಳಿಯಿಂದ MG ರಸ್ತೆಯವರೆಗೆ ಕಾರ್ಯಾರಂಭ ಮಾಡಲಾಗಿದೆ. ಈ ಮೆಟ್ರೋ ರೈಲನ್ನು ಮೊಟ್ಟ ಮೊದಲು ಬೆಂಗಳೂರು ನಗರದಲ್ಲಿರುವ ಬೈಯಪ್ಪನಹಳ್ಳಿಯಿಂದ MG ರಸ್ತೆಯವರೆಗೆ ಕಾರ್ಯಾರಂಭ ಮಾಡಲಾಗಿದೆ. ಇಂದು ಮೆಟ್ರೋ ರೈಲಿನಲ್ಲಿ ಲಕ್ಷಾಂತರ ಜನರು ಪ್ರಯಾಣಿಸುತ್ತಿದ್ದಾರೆ. ಈಗ ವೈಟ್ಫೀಲ್ಡ್ನಿಂದ ಚಲ್ಲಘಟ್ಟನವರೆಗೆ ಹಾಗೂ ಮಾದವಾರದಿಂದ ಸಿಲ್ಕ್ ಇನ್ಸ್ಟಿಟ್ಯೂಟ್ವರೆಗೆ ಮೆಟ್ರೋ ರೈಲು ಸಂಪರ್ಕವಿದೆ. ಮೆಟ್ರೋ ರೈಲು ಮಾರ್ಗಗಳು ನಿರ್ಮಾಣ ಹಂತದಲ್ಲಿದೆ. ಈಗಲೂ ಸಹ ಬೇರೆ ಬೇರೆ ಊರಿನಲ್ಲಿ ಮೆಟ್ರೋ ರೈಲನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಇಷ್ಟನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಧನ್ಯವಾದಗಳು.